ಫ್ರೆಂಡ್ಸ್, ನಾವಿವಾಗ ಹೋಗ್ತಿದ್ದೀವಿ ಕಾಮಧೇನು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗ್ತಾ ಇದ್ದೀವಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ನನ್ನ ಈ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಫ್ರೆಂಡ್ಸ್, ನಾವಿವಾಗ ಹೋಗ್ತಿದ್ದೀವಿ ಕಾಮಧೇನು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗ್ತಾ ಇದ್ದೀವಿ. ಈವ್ನಿಂಗ್ ಇವಾಗ 6:15 ಆಗಿದೆ, 6:15 ಆಗಿದೆ ಟೈಮು. ಇವಾಗ ದೇವಸ್ಥಾನ ಮಠಕ್ಕೆ ಹೋಗೋಣ ಅಂತೇಳಿ ಇವಾಗ ಹೊರಟಿದ್ದೀವಿ. ಸಂಜೆ ಪೂಜೆ ಮಾಡಿದ್ದೀನಿ, ಸಂಜೆ ಪೂಜೆ ಮಾಡಿ ಇವಾಗ ಹೊರಟಿದ್ದೀವಿ. ಈ ಕಾಮಧೇನು ಕ್ಷೇತ್ರಕ್ಕೆ ನಾನು ಹೋಗ್ತಾ ಇರೋದು ಇದು 2ನೇ ಸಲ ಹೋಗ್ತಾ ಇರೋದು. ತುಂಬಾನೇ ಖುಷಿ ಆಗುತ್ತೆ ಈ ದೇವಸ್ಥಾನಕ್ಕೆ ಹೋಗೋದಂದ್ರೆ. ನೀವ್ ಯಾರಾದ್ರೂ ಹೋಗಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಒಂದ್ಸರಿ ರಾಯರ ದರ್ಶನ ಮಾಡ್ಕೊ ಬನ್ನಿ. ತುಂಬಾ ಖುಷಿ ಆಗತ್ತೆ, ಹಾಗೆ ಮನಸ್ಸಿಗೆ ಶಾಂತಿನೂ ಸಿಗತ್ತೆ. ಈ ದೇವಸ್ಥಾನಕ್ಕೆ ನಾನು ಹೋಗ್ತಾ ಇರೋದು 2ನೇ ಸಲಿ. ಇದು ನನಗೆ ಈ ದೇವಸ್ಥಾನದ ಬಗ್ಗೆ ನಿಜ ನನಗೆ ಗೊತ್ತಿಲ್ಲಾಗಿತ್ತು. ರಾಯರ್ ಹೇಗ್ ಕರ್ಸ್ಕೊಂಡ್ರು ಅಂತ ಹೇಳಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನಾವು ಡಿಶ್ ವಾಷರ್ ತಗೊಂಡಾಗ ಅದನ್ನು ಕನೆಕ್ಷನ್ಗೆ ಅಂತ ಹೇಳಿ ಅಪಾರ್ಟ್ಮೆಂಟ್ ಇಂದಾನೆ ಒಬ್ರು ಬಂದಿದ್ರು, ಪ್ಲಂಬರ್ ಅವ್ರು ಮಾತಾಡ್ತಾ ಅವ್ರು ಹೇಳಿದ್ರು, ನಮ್ಮ ಮನೆ ಹತ್ರನೇ ರಾಘವೇಂದ್ರ ಸ್ವಾಮಿ ಮಠ ಇದೆ, ನೀವು ಒಂದ್ಸರಿ ಹೋಗಿ ಬನ್ನಿ ದೇವಸ್ಥಾನಕ್ಕೆ ಅಂತ ಹೇಳಿದ್ರು. ನೋಡಿ ರಾಯರು ಹೇಗೆ ನಮ್ಗೆ ದೇವಸ್ಥಾನಕ್ಕೆ ಕರ್ಸ್ಕೊಂಡ್ರು ಅನ್ನೋದು ನಂಗೆ ಆಶ್ಚರ್ಯ ಆಯ್ತು. ಅವ್ರಿಗೆ ಈ ರೀತಿ ಹೇಳ್ಬೇಕು ಅಂತ ಅವ್ರಿಗೆ ಹೆಂಗ್ ಅನ್ಸ್ತು ನನಗೂ ಗೊತ್ತಿಲ್ಲ. ಅದ್ರಕ್ಕಿಂತ ಮೊದಲು ನನಗೆ ಒಂದು ದೇವರದ್ದು ಮೂರ್ತಿ ತಗೋಬೇಕು ಅಂತ ತುಂಬಾನೇ ಮನ್ಸಿತ್ತು. ಈ ದೇವಸ್ಥಾನ ಹೋಗಿಂತ ಮುಂಚೆ ನನಗೆ ಶಾಪಲ್ಲೆಲ್ಲ ತಗೋಬೇಕು ಅನ್ನೋದು ಆಸೆ ಎಲ್ಲಾಗಿತ್ತು. ನನ್ಗೆ ಈ ತರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಪರ್ಚೇಸ್ ಮಾಡ್ಬೇಕು ಅನ್ನೋದು ತುಂಬಾನೇ ಆಸೆ ಇತ್ತು. ಹೀಗೆ ಮಂತ್ರಾಲಯನೋ ಯಾವ್ದೋ ದೇವಸ್ಥಾನ ಹೋಗಿ ಅವಾಗ ಸಡನ್ ಆಗಿ ನಂಗೆ ಇವ್ರು ಹೇಳಿದಾಗ ನಂಗೆ ಈ ಸನ್ನಿಧಾನಕ್ಕೆ ಹೋಗಿ ನಾನು ಒಂದು ಮೂರ್ತಿ ತಗೊಬಂದೆ. ನನ್ ಪ್ಲಾನ್ ಇದ್ದಿದ್ದು ಸಂಡೇ ಹೋಗೋಣ ಅಂತ ಹೇಳಿ ಪ್ಲಾನ್ ಇತ್ತು. ಯಾಕಂತ ಹೇಳಿದ್ರೆ ನಮ್ಮ ಹಸ್ಬೆಂಡಿಗೆ ತುಂಬಾ ವರ್ಕ್ ಇರತ್ತಲ್ವಾ, ಸುಮ್ನೆ ಅವರಿಗೆ ಪ್ರಾಬ್ಲಮ್ ಮಾಡ್ಬೇಕು ಅಂತ ಹೇಳಿ ನಾನು ಸಂಡೇ ದಿನ ಹೋಗೋಣ ಅಂತ ಹೇಳಿದ್ದೆ ನಮ್ಮ ಹಸ್ಬೆಂಡಿಗೆ. ಅವ್ರು ಇಲ್ಲ ಸಂಡೇಗೆಲ್ಲ ಹೋಗಬಾರ್ದು, ಗುರುವಾರನೇ ಹೋಗೋಣ, ರಾಯರದ್ದು ಗುರುವಾರ ವಾರ ಅಲ್ವಾ, ಗುರುವಾರನೇ ಹೋಗೋಣ ಅಂತ ನಮ್ಮ ಹಸ್ಬೆಂಡ್ ಹೇಳಿದ್ರು. ನನ್ಗೆ ಅದು ಇನ್ನೂ ಖುಷಿ ಆಯ್ತು. ಅವ್ರು ಹೇಳಿದ್ ನೋಡಿ ನನ್ಗೆ ಗುರುವಾರನೇ ನಾವು ಪಾಪ ನಮ್ಮ ಹಸ್ಬೆಂಡ್ ಅವತ್ತು ದಿನ ಇಡೀ ದಿನ ಅವ್ರ ಆಫೀಸಿಗೂ ಹೋಗಿಲ್ಲ. ಯಾಕಂತ ಹೇಳಿದ್ರೆ ನಾನು ಎಲ್ಲಾದ್ರೂ ಆಫೀಸಿಗೆ ಹೋದ್ರೆ ಬರೋದು ಲೇಟ್ ಆಗ್ಬಿಟ್ರೆ ಅಂತ ಹೇಳಿ ನನ್ ಕರ್ಕೊಂಡು ಹೋಗ್ಬೇಕಂತ ಗುರುವಾರ ದಿನ ನಾವು 2 ಸತಿನೂ ಹೋದ್ರು ಗುರುವಾರ ದಿನನೇ ಹೋಗಿದ್ದೀವಿ. ತುಂಬಾನೇ ಖುಷಿ ಆಯ್ತು ನನಗೆ. ನೋಡಿ ದೇವರು ಅವತ್ತಿನ ದಿನಾನೇ ನಮ್ಮನೆಗೆ ಒಂದು ರಾಯರ್ ಮೂರ್ತಿನೂ ಬಂದಿತ್ತು ಗುರುವಾರ ದಿನ. ನಂಗೆ ಸಂಡೇ ಹೋದ್ರು ನನ್ಗೆ ಇಷ್ಟು ಖುಷಿ ಆಗ್ತಿತ್ತೋ ಇಲ್ಲ ಗೊತ್ತಿಲ್ಲ. ಗುರುವಾರ ದಿನಾನೇ ನಾನು ಹೋಗಿ ಮೂರ್ತಿ ತಗೊಂಡ್ ಬಂದು ಪೂಜೆ ಮಾಡಿದೆ. 2ನೇ ಸತಿ ಮತ್ತೆ ರಾಯರು ನಮ್ಮ ಮನೆಗೆ ಬಂದ್ರು. ಯಾವ ರೀತಿ ಬಂದ್ರು ಅಂತ ಹೇಳಿ ಮುಂದೆ ಹೇಳ್ತೀನಿ. ಹಾಗೆ ನಾನು ಇನ್ನೊಂದು ಮಾತು ತಿಳಿಸ್ಕೊಡ್ಬೇಕು. ಇವಾಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ರಾಯರ ಪೂಜೆ ಮಾಡ್ತಾ ಇರೋದು ನೋಡಿ ನೀವ್ ಹೇಳ್ಬಹುದು, ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ರಾಯರ ಪೂಜೆ ಮಾಡ್ತಿದಾರಲ್ವಾ, ಹಾಗಾಗಿ ನೀವು ಮಾಡ್ತಿದ್ದೀರೇನೋ ಅಂತ ಕ್ವಶನ್ ಬರ್ಬಹುದು. ನಮ್ಮ ಮನೆಯಲ್ಲಿ ಮುಂಚಿಂದಾನು ನಮ್ಮ ಅಪ್ಪ ಅಮ್ಮ ರಾಯರು ಹಾಗೂ ಶ್ರೀಧರ ಸ್ವಾಮಿಗಳ ಪೂಜೆ ಮಾಡ್ತಾ ಬಂದಿದ್ದಾರೆ. ಹಾಗಾಗಿ ನಮ್ಗೆ ಮುಂಚಿಂದಾನು ಗೊತ್ತು ರಾಯರ ಪೂಜೆ ಮಾಡೋದು. ನೋಡಿ, ಹಾಗಾಗಿ ನಾನು ಅಲ್ಲಿ ಕ್ಲಿಪ್ಪಿಂಗ್ ಹಾಕಿದ್ದೇನೆ ಚಿಕ್ಕದಾಗಿ. ಹಾಗೆ ಇನ್ನೊಂದು, ನಂಗೆ ರಾಘವೇಂದ್ರ ಸ್ವಾಮಿಯ ನಾಮಲೇಖನ ಬರಿಬೇಕಂತ ತುಂಬಾನೇ ಮನ್ಸಾಗ್ತಿತ್ತು. ನನ್ಗೆ ಯಾವ ರೀತಿ ಬರಿಬೇಕು, ನನ್ನ ಡೈರಿಲಿ ಬರೀಲ್ಲ, ಬುಕ್ಕಲ್ಲಿ ಬರೀಲ್ಲ, ನೋಟ್ ಬುಕ್ಕಲ್ಲಿ ಬರೀಲ್ಲ, ಬುಕ್ ಎಲ್ಲಿ ಸಿಗತ್ತೆ ಅನ್ನೋ ನಾನು ಅದು ತುಂಬಾನೇ ಟೆನ್ಷನ್ ಮಾಡ್ಕೊಬಿಟ್ಟಿದ್ದೆ. ಎಲ್ಲಿ ಸಿಗತ್ತೆ, ನಾನು ಎಲ್ಲಿಂದ ಆನ್ಲೈನ್ ಬುಕ್ ಮಾಡ್ಲಿ ಅಂತ ಹೇಳಿ. ಅವಾಗ ಅದೇ ಹೇಳದ್ನಲ್ವಾ, ನನ್ಗೆ ಈ ತರ ಇವ್ರ ದೇವಸ್ಥಾನ ಹೋಗೋದು. ಅಲ್ಲಿ ಹೋದಾಗ ನಂಗೆ ರಾಘವೇಂದ್ರ ಸ್ವಾಮಿ ನಾಮಲೇಖನ ಸಿಕ್ತು. ನಂಗೆ ತುಂಬಾನೇ ಆಶ್ಚರ್ಯ ಆಯ್ತು, ಖುಷಿ ಆಯ್ತು. ನಾನು ಅನ್ಕೊಂಡಿದ್ನಲ್ಲ ನನ್ನ ಮನಸ್ಸಲ್ಲಿ, ನೀವು ರಾಯರ ಹತ್ರ ನೀವು ಏನಾದ್ರೂ ಒಂದು ನೀವು ಕಷ್ಟನ ಸುಖನ ಏನು ಎಲ್ಲಾನು ನೀವು ರಾಯರ ಹತ್ರ ಹೇಳ್ಕೊಳ್ಳಿ. ಅದು ನಿಜ ಕಷ್ಟ ಇದ್ರೆ ರಾಯರು ಒಂದು ದಾರಿ ಮಾಡಿ ತೋರಿಸ್ತಾರೆ ಅವರು. ಹಾಗೆ ನಂಗಿದು ನಾಮಲೇಖನ ಅಲ್ಲಿ ಬುಕ್ ಸಿಕ್ತು. ನನಗೆ ನಿಜ ನಂಗೆ ಇದ್ರ ಬಗ್ಗೆ ದೇವಸ್ಥಾನ ಬಗ್ಗೆ ಡೀಟೇಲ್ ಗೊತ್ತೇ ಇಲ್ಲ ಆಗಿತ್ತು ನನಗೆ. ಅಲ್ಲಿ ಹೋಗಿ ನಾನು ನಾಮಲೇಖನ ಬುಕ್ಕು ಮೂರ್ತಿ ಎಲ್ಲ ತಂದು ಪೂಜೆ ಮಾಡ್ತಾ ಇದ್ದೇನೆ. ಕೆಲವರು ಹೇಳ್ತಾರೆ ರಾಘವೇಂದ್ರ ಸ್ವಾಮಿ ಪೂಜೆ ಮಾಡೋದ್ರಿಂದ ಕಷ್ಟ ಬರುತ್ತೆ ಅಂತ ಹೇಳ್ತಾರೆ. ಅದು ಸುಳ್ಳು. ನಮ್ಮ ಕರ್ಮ ನಾವು ಏನು ಮಾಡಿರ್ತೇವೆ ಹಿಂದಿನ ಜನ್ಮದಲ್ಲೋ, ನಮ್ಗೆ ಏನೋ ಒಂದು ಕರ್ಮ ಇರತ್ತೆ, ಅದು ಕಳೆಯೋ ತನಕ ನಮ್ಗೆ ಕಷ್ಟ ಅನ್ನೋದು ತಪ್ಪಿದಲ್ಲ. ಹಾಗಾಗಿ ನಾವು ದೇವ್ರ ಮೇಲೆ ಭಕ್ತಿ ಇಡಬೇಕು. ಯಾರ ಹತ್ರನೂ ಒಂದು ಕಷ್ಟನೂ ನೀವು ಹೇಳ್ಕೋಬಾರ್ದು. ದೇವ್ರ ಹತ್ರ ಹೇಳ್ಕೊಳ್ಳಿ, ಇಲ್ಲ ರಾಯರ ಹತ್ರ ಹೇಳ್ಕೊಳ್ಳಿ. ಅದಕ್ಕಂತ ಒಂದು ದಾರಿ ನಿಜ ರಾಯರು ಮಾಡೇ ಮಾಡ್ತಾರೆ. ದೇವಸ್ಥಾನ ಬರ್ತಾ ಇದ್ದಂಗೆ ಎಂಟ್ರೆನ್ಸ್ ಅಲ್ಲೇ ನಾವು
ದೇವರಿಗೆ ಆರತಿ ಮಾಡಬೇಕಾಗುತ್ತೆ. ಹಾಗಾಗಿ ಫಸ್ಟ್ ಟೋಕನ್ ತಗೋಬೇಕು. ಅಲ್ಲಿ 30 ರೂಪಾಯಿ, 50 ರೂಪಾಯಿ ಈ ಥರ ಟೋಕನ್ ಇರುತ್ತೆ. ಅಂದರೆ 30 ರೂಪಾಯಿದಾದರೆ 3 ಬತ್ತಿ, 50 ರೂಪಾಯಿದಾದರೆ 5 ಬತ್ತಿ ಆ ಥರ ಇರುತ್ತೆ. ನಾನು ನಮ್ಮ ಹಸ್ಬೆಂಡು ಇಬ್ಬರು 100 ರೂಪಾಯಿ 5 ಬತ್ತಿ ತೊಗೊಂಡು ಅಲ್ಲಿ ಆರತಿ ಮಾಡಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಹಾಗೆ ಬಂದು ಇಲ್ಲಿ ದೇವಸ್ಥಾನಕ್ಕೆ ಬಂದು ರಾಯರ ದರ್ಶನ ಮಾಡಿ ಹಾಗೆ ಇಲ್ಲಿ ನಾನು ಹೆಜ್ಜೆ ನಮಸ್ಕಾರ ಮಾಡಿದೆ. ರಾಯರ ತುಂಬಾ ಮಿರಕಲ್ ಆಗಿದೆ. ಅದನ್ನು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ. ಇವತ್ತಿಗೆ ಇಷ್ಟು ಸಾಕು. ಹಾಗೆ ನಾವು ಈ ದರ್ಶನ ಎಲ್ಲ ಮಾಡಿಕೊಂಡು ನನಗೆ ತುಂಬಾ ಕಾಲು ನೋವು ಸ್ಟಾರ್ಟ್ ಆಗಿತ್ತು. ಇದು ಫಸ್ಟ್ ಟೈಮ್ ಮಾಡೋರಿಗೆ ಗೊತ್ತಿರತ್ತೆ, ಅನುಭವ ಇರುತ್ತೆ. ಹೆಜ್ಜೆ ನಮಸ್ಕಾರ 3 ದಿನ ನನಗೆ ತುಂಬ ಮೈಕೈ ನೋವು ಬಂತು. ನಂಗೆ ಅದು ಖುಷಿ ಇದೆ. ನಾನು ಅದನ್ನು ಹೇಳ್ಕೊಳ್ತಾ ಇದ್ದೀನಿ ಅಷ್ಟೇ, ನಾನು ಈ ಥರ ಆಗಿತ್ತು ಅಂತ ಹೇಳಿ. ಅದೇ ನೆಕ್ಸ್ಟ್ ಟೈಮ್ ನೀವು ಮಾಡಿದ್ರೆ ಅದು ಏನು ಪೇನ್ ಬರಲ್ಲ, ಬೇಕಾದರೆ ನೀವು ಮಾಡಿ. ಹಾಗೆ ನಾವು ಅಲ್ಲಿ ದೇವಸ್ಥಾನದಲ್ಲಿಯ ಮತ್ತೆ ನಾನು ಫೋಟೋ ತಗೊಂಡೆ. ಯಾವ ಫೋಟೋ ತಗೊಂಡೆ ಅಂತ ಹೇಳಿ ಮನೆ ಹೋದ್ಮೇಲೆ ನಾನು ಒಂದ್ಸರಿ ತೋರಿಸ್ತೀನಿ. ದರ್ಶನ ಎಲ್ಲ ಮಾಡಿ ಇವಾಗ ನಾವು ಮನೆ ಹೋಗ್ತಾ ಇದ್ದೀವಿ. ನೋಡಿ, ದೇವಸ್ಥಾನದಿಂದ ಇದು ತೊಗೊಂಬಂದು ಚಿಪ್ಸು. ಲಾಸ್ಟ್ ಟೈಮ್ ತಂದಾಗ ನಂಗೆ ತುಂಬ ಇಷ್ಟ ಆಗಿತ್ತು. ಇದ್ರದ್ದು ಕಾಳು ಮೆಣಸಿಂದು ಪೌಡ್ರಲ್ಲಿ ಮಾಡಿರೋದು ಬಾಳೆ ಚಿಪ್ಸು ತುಂಬ ನಂಗೆ ಇಷ್ಟ ಆಗಿತ್ತು ಲಾಸ್ಟ್ ಟೈಮ್ ತಂದಾಗ. ಅದಕ್ಕೆ ಈ ಸರಿ ತೊಗೊಂಡು ಬಂದೆ 2 ಪ್ಯಾಕೆಟು. ಹಾಗೆ ಅವಲಕ್ಕಿ ಪ್ಯಾಕೆಟ್ 2 ಎಲ್ಲ ಸೇರಿ 835. ಫೋಟೋಗೆ 500 ರೂಪಾಯಿ. ಇದೆಲ್ಲ ಸೇರಿ 835. ಲೇಖನ ಬುಕ್ ತೊಗೊಬಂದಿದ್ದೀನಿ. ಇನ್ನು ಒಂದು ಬುಕ್ ನಾನು ಬರಿತಾ ಇದ್ದೇನೆ, ಅದು ಮುಗಿಲಿಕ್ಕೆ ಬಂದಿದೆ. ಹಾಗಾಗಿ 2 ಬುಕ್ ತಂದಿಟ್ಕೊಂಡಿದ್ದೀನಿ. ದರ್ಶನ ಮಾಡಿ ಹೊರಗಡೆ ಬರಬೇಕಾದ್ರೆ ಮಂತ್ರಾಕ್ಷತೆ ಕೊಡ್ತಾರೆ. ಅದನ್ನು ನಾನು ಪ್ಯಾಕೆಟಲ್ಲಿ ಹಾಕ್ಕೊಂಡು ತೊಗೊಂಡು ಬಂದೆ ಮನೆಗೆ. 2 ಕಾಳನ್ನು ನಾವು ತಲೆಯಲ್ಲಿ ಹಾಕ್ಕೊಂಡು ಇಬ್ಬರು ಮಂದಿ, ನಾನು ನಮ್ಮ ಹಸ್ಬೆಂಡು. ಹಾಗೆ ಮನೆಗೆ ಒಂದಿಷ್ಟು ತೊಗೊಂಡು ಬಂದೆ. ಕೆಲವರು ಅಲ್ಲೇ ಅಷ್ಟೂನ ತಲೆಗೆ ಹಾಕ್ಕೊಂಡು ನೆಲಕ್ಕೆಲ್ಲ ಬಿದ್ದಿರುತ್ತೆ. ನಾವು ಅದನ್ನು ತೊಳೆದು ಬಿಡ್ತೀವಿ. ದಯವಿಟ್ಟು ಯಾರು ಹಂಗೆ ಮಾಡಬೇಡಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ತಲೆಗೆ ಹಾಕ್ಕೊಂಡು ಅದನ್ನು ಮನೆ ತಂದು ಪೂಜೆ ಮಾಡಿ. ನಿಮ್ಗೆ ಯಾವಾಗ ಏನಾದರೂ ಒಂದು ಕಾರ್ಯ ಮಾಡಬೇಕು, ಎಲ್ಲರೂ ಹೊರಗಡೆ ಹೋಗಬೇಕಂದ್ರೆ ನೀವು ಅದನ್ನು ತಲೆ ಮೇಲೆ ಹಾಕ್ಕೊಂಡು ಇಲ್ಲಾಂದರೆ ದಿನನಿತ್ಯ ಪೂಜೆ ಮಾಡಿ. ಈ ರೀತಿ ಮಾಡೋದ್ರಿಂದ ಎಲ್ಲದೂ ಒಳ್ಳೆಯದಾಗುತ್ತೆ. ಈಗ ನೋಡಿ ನಮ್ಮನೆ ಬಂದಿರೋ ರಾಯರ ಫೋಟೋವನ್ನು ನೋಡಿ. ನಮ್ಮನೆ ಬಂದಿದ್ದಾರೆ ರಾಯರು. ಕರೆದಾಗ ಬರುವ, ಕರೆದಲ್ಲಿಗೆ ಬರುವ, ಕರೆದಂತೆ ಬರುವ ರಾಯರು, ನಮ್ಮ ರಾಯರು ರಾಘವೇಂದ್ರ ಸ್ವಾಮಿ. ನೋಡಿ ಇಲ್ಲಿ ಮೇಲಿಟ್ವಿ ನಮ್ಮದು ಸಿರ್ಸಿ ಮಾರಿಕಾಂಬೆ ದೇವರು, ಹಾಗೆ ರಾಘವೇಂದ್ರ ಸ್ವಾಮಿ. ಹೀಗಿತ್ತು ನನ್ನ ಈ ಗುರುವಾರದ ಬ್ಲಾಗ್. ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ನಿಮಗೂ ಆ ರಾಯರ ಕೃಪೆ ಇರಲಿ ಅಂತ ಹೇಳ್ತಾ ನನ್ನ ಈ ಬ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಹಾಗಾದರೆ ಬರಲಾ, ಬಾಯ್, ನಮಸ್ಕಾರ.